ಕಲ್ಲು ದೇವರು ದೇವರಲ್ಲ, ಮಣ್ಣು ದೇವರು ದೇವರಲ್ಲ, ಮರ ದೇವರು ದೇವರಲ್ಲ, ಪಂಚಲೋಹದಲ್ಲಿ ಮಾಡಿದ ದೇವರೂ ದೇವರಲ್ಲ, ಸೇತು ಬಂದ ರಾಮೇಶ್ವರ ಗೋಕರ್ಣ ಕಾಶಿ ಕೇದಾರ ಪುಣ್ಯ ಕ್ಷೇತ್ರಗಳಲ್ಲಿ ದೇವರೂ ದೇವರಲ್ಲ, ತನ್ನ ತಾನಾರೆಂದು ತಿಳಿದಡೆ ತಾನೇ ದೇವ ನೋಡ ಅಪ್ರಮಾಣ ಕೂಡಲ ಸಂಗಮ ದೇವ. ಈ ವಚನವನ್ನ ಅರ್ಥ ಮಾಡ್ಕೊಳ್ಳೋದು ಹೇಗೆ ನೋಡಿ. ನಾವು ಚಿಕ್ಕೋರಿದ್ದಾಗಿಂದನೂ ಒಂದಲ್ಲ ಒಂದು ರೀತಿಯಲ್ಲಿ ದೇವರ ಮೂರ್ತಿಗಳನ್ನ ಪೂಜೆ ಮಾಡ್ತಾ ಬಂದಿದೀವಿ. ಕೆಲವೊಂದು ಮಣ್ಣಿನಿಂದ ಇರ್ತವೆ, ಇನ್ನು ಕೆಲವೊಂದು ಕಲ್ಲಿನಿಂದ ಇರ್ತವೆ, ಮತ್ತೆ ಕೆಲವೊಬ್ರು ಮರ ಕೂಡ ಸುತ್ತರಿತಾರೆ. ಹೀಗಿರ್ಬೇಕಾದ್ರೆ ಬಸವಣ್ಣನವರು ಏನು ಹೀಗೆ ಹೇಳ್ತಾ ಇದಾರಲ್ಲ, ಅವು ಯಾವ ದೇವರೇ ಅಲ್ಲ ಅಂತ ಹೇಳ್ತಾ ಇದಾರಲ್ಲ, ಇದನ್ನ ಹೇಗೆ ಅರ್ಥ ಮಾಡ್ಕೊಳ್ಳೋದು ನೋಡಿ. ಇದ್ರ ಬಗ್ಗೆ ಸ್ವಲ್ಪ ಡೀಪ್ ಆಗಿ ಯೋಚನೆ ಮಾಡಿದ್ರೆ ತುಂಬಾ ದೊಡ್ಡದಾದ ಒಂದು ಅರ್ಥ ಇದೆ. ಅಂದ್ರೆ ದೇವರ ಬಗ್ಗೆ ಸ್ಪಷ್ಟತೆಯನ್ನ ಕೊಡ್ತಾ ಇದ್ದಾರೆ ಇಲ್ಲಿ ಬಸವಣ್ಣನವರು. ನಮಗೆ ದೇವರ ಬಗ್ಗೆ ಏನು ಗೊತ್ತಿಲ್ಲ, ಹೇಳ್ಬೇಕು ಅಂದ್ರೆ ವಾಸ್ತವದಲ್ಲಿ ಏನು ಗೊತ್ತಿಲ್ಲ ನೋಡಿ. ನಾವು ಏನಾರು ಒಂದು ದೇವರನ್ನ ಪೂಜೆ ಮಾಡ್ತಾ ಇದೀವಿ ಅಂತಂದ್ರೆ ಅದು ನಮ್ಮ ಸ್ವಂತ ತಿಳುವಳಿಕೆಯಿಂದ ನಾವು ಮಾಡ್ತಾ ಇದೀವ? ಇಲ್ಲ, ನಮ್ಮ ತಂದೆ ಮಾಡಿದ್ದಾರೆ, ಮತ್ತೆ ನಮ್ಮ ತಾತಂದ್ರು ಅದನ್ನ ಮಾಡ್ಕೊಂಡು ಬಂದಿದ್ದಾರೆ, ಮತ್ತೆ ನಮ್ಮ ಹಿರಿಯರು ಕೂಡ ಅದನ್ನೇ ಮಾಡಿದ್ದಾರೆ ಅಂತ ಹೇಳಿ ನಾವು ಕೂಡ ಅದನ್ನೇ ಮಾಡ್ತಾ ಇದೀವಿ. ಅಂದ್ರೆ ನಾವು ಅವರನ್ನ ಫಾಲೋ ಮಾಡ್ತಾ ಇದೀವಿ ಅಷ್ಟೇ, ಅದ್ರ ಬಗ್ಗೆ ಜ್ಞಾನ ಇಲ್ಲ ನೋಡಿ. ಈ ವಚನದಿಂದ ದೇವರು ಯಾರು ಅನ್ನೋದು ಸ್ಪಷ್ಟವಾಗಿ ನಮಗೆ ಗೊತ್ತಾಗುತ್ತೆ. ಇದನ್ನ ಹೇಗೆ ಅರ್ಥ ಮಾಡ್ಕೋಬೇಕು ಅಂತಂದ್ರೆ, ನಮಗೆ ದೇಹ ಇದೆ ಅಲ್ವಾ, ನಮ್ಮ ಒಳಗಡೆ ಆತ್ಮ ಇದೆ ನೋಡಿ. ಇವಾಗ ನಾವೇನಾದ್ರು ಸತ್ತೋದ್ವಿ ಅಂದ್ರೆ ನಮ್ಮ ದೇಹ ಇಲ್ಲೇ ಇರುತ್ತೆ, ನಮ್ಮ ದೇಹದಿಂದ ಆತ್ಮ ಹೋಗುತ್ತೆ. ಆ ಆತ್ಮ ಹೋಗುವಾಗ ಯಾರ ಕಣ್ಣಿಗೂ ಕಾಣೋದಿಲ್ಲ, ಅಂದ್ರೆ ಅದಕ್ಕೆ ರೂಪ ಇಲ್ಲ, ಏನು ಇಲ್ಲ. ಇಲ್ಲಿ ನಾವು ಒಂದು ಯೋಚನೆ ಮಾಡಬೇಕು, ಆತ್ಮವನ್ನ ಇಟ್ಟಿರೋದು ಯಾರು? ಭಗವಂತ ನೋಡಿ. ಕಣ್ಣಿಗೆ ಕಾಣದ ಆತ್ಮ ನಮ್ಮಲ್ಲಿ ಇದೆ ಅಂತಂದ್ರೆ ಆ ದೇವರು ಕೂಡ ನಿರಾಕಾರನಾಗಿರ್ತಾನಲ್ವಾ, ಆ ಒಂದು ಶಕ್ತಿಯಿಂದನೇ ನಮ್ಮೊಳಗೆ ಆತ್ಮ ಬಂದಿದೆ ಅಲ್ವಾ. ಹಾಗಾಗಿನೇ ಬಸವಣ್ಣನವರು ಇಲ್ಲಿ ಹೇಳ್ತಾ ಇದ್ದಾರೆ, ದೇವರು ಯಾವುದೇ ರೂಪ ಇಲ್ಲ, ಆಕಾರ ಇಲ್ಲ, ಅವನು ನಿರಾಕಾರ ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ನಾವೇನು ಪೂಜೆ ಮಾಡ್ತಾ ಇದೀವಲ್ವಾ, ಅವು ಯಾವ ದೇವರಲ್ಲ. ದೇವರನ್ನ ಮನಸ್ಸಿನಿಂದ ಧ್ಯಾನ ಮಾಡ್ಬೇಕಷ್ಟೇ, ಅದಕ್ಕೆ ಯಾವುದೇ ರೂಪಗಳು ಬೇಕಾಗಿಲ್ಲ.